ಪಾಂಡವಪುರ ಪಟ್ಟಣದಲ್ಲಿ ತಾಲೂಕು ಆಡಳಿತ ಜೊತೆಗೂಡಿ ಒಕ್ಕಲಿಗ ಸಂಘಟನೆಗಳ ಪದಾಧಿಕಾರಿಗಳು ಸೇರಿ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಗುವುದು ಎಂದು ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ತಾಲೂಕು ಅಧ್ಯಕ್ಷ BK ಯೋಗೇಶ್ ತಿಳಿಸಿದರು. ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಒಕ್ಕಲಿಗರ ಸಂಘಟನೆಯ ಮುಖಂಡರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದರು. ತಾಲೂಕು ಆಡಳಿತ ಸೌಧದ ಮುಂದೆ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕೃಷಿ, ತೋಟಗಾರಿಕೆ, ರೇಷ್ಮೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 6 ಮಂದಿ ಹಾಗೂ SSLC, PUCಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ತಲಾ 2 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿ CR ರಮೇಶ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮಕ್ಕೆ ಪಕ್ಷಭೇದ ಮರೆತು ಒಕ್ಕಲಿಗ ಸಮುದಾಯದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಯುವ ಅಧ್ಯಕ್ಷ ದೀಪು ಮಾತನಾಡಿ, ತಾಲೂಕಿನಲ್ಲಿ ಒಕ್ಕಲಿಗರ ಸಂಘದ ಸದಸ್ಯತ್ವ ಕಾರ್ಡ್ ಮಾಡಿಸದಿರುವ ಸಮುದಾಯದವರು MDCC ಬ್ಯಾಂಕ್ನಲ್ಲಿ 1280 ರು ಪಾವತಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಿಸಬೇಕು ಎಂದರು. ಕೆಂಪೇಗೌಡ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜನತಾ ಭಂಡಾರ ರಾಮಕೃಷ್ಣೇಗೌಡ ಮಾತನಾಡಿದರು. ಒಕ್ಕಲಿಗ ಸಮುದಾಯದವರು 1250 ರು ಪಾವತಿಸಿ ಸಂಘದಲ್ಲಿ ಷೇರುದಾರರ ಸದಸ್ಯರಾಗಬೇಕು ಎಂದರು. ಈ ವೇಳೆಯಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ SN ಕೆಂಪೇಗೌಡ, ಕೆಂಪೇಗೌಡ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ A ನಾಗರಾಜು, ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಮಾಧ್ಯಮ ಸಲಹೆಗಾರ N ಕೃಷ್ಣೇಗೌಡ, ಮುಖಂಡರಾದ ಮಾಣಿಕ್ಯನಹಳ್ಳಿ ಮಹಾಂತೇಶ್, ನವೀನ್, ಚೆಲುವರಾಜು ಇತರರಿದ್ದರು. ಸಂಘದ ವತಿಯಿಂದ, ಒಕ್ಕೂಟದ ವತಿಯಿಂದ ಪ್ರತಿ ವರ್ಷ ಕೆಂಪೇಗೌಡ ಜಯಂತಿನ ನಾವು ನೆರವೇರಿಸ್ತಾ ಇದ್ದೀವಿ. ಈ ಸರಿ ತಾಲೂಕು ಆಡಳಿತದ ಜೊತೆಗೆ ಒಕ್ಕಲಿಗರ ಕುಲಬಾಂಧವರೆಲ್ಲ ಸೇರಿ ದಿನಾಂಕ 27/6/2025 ಶುಕ್ರವಾರದ ದಿವಸ ತಾಲೂಕು ಆಫೀಸ್ ಮುಂದೆ ಪುಷ್ಪಾರ್ಚನೆ ಮಾಡಬೇಕು ಅಂತೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಗೆ ಅಲ್ಲೇ ಕಾರ್ಯಕ್ರಮ ಇರ್ತೈತೆ. ಆ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರೆಲ್ಲ ಭಾಗವಹಿಸಬೇಕು, ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಬೇಕು ಅಂತೇಳಿ ನಾವೆಲ್ಲರೂ ಮನವಿ ಮಾಡ್ತೇವೆ. ವಿಚಾರವಾಗಿ ನಾವು ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಅವರನ್ನು ಮನವಿ ಮಾಡಿದಾಗ ಅವ್ರ ಗಮನಕ್ಕೆ ತಂದಂಥ ಕಾಲದಲ್ಲಿ ಅವರೆಲ್ಲರಿಗೂ ನಾನು ನೋಟಿಸ್ ಕೊಟ್ಟಿದ್ದೀನಿ. ಮತ್ತೆ ಅದ್ರ ಮೇಲೆ ನಾನು ಕ್ರಮ ತಗೊಂತೀನಿ ಅಂತ ಹೇಳಿದ್ರೆ ಈ ಸರಿ ಎಲ್ಲರೂ ಬರುವಂಗೆ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಸಂಖ್ಯೆ ಎಷ್ಟು ಜನದಲ್ಲಿ ಸೇರ್ಬೋದು? 1000ವರೆಗೂ ಸೇರ್ಬೋದು ಅಂತ ನಾವು ಸರ್ಕಾರದಿಂದ ಆಯೋಜನೆ ಮಾಡ್ತಾ ಇರೋದ ಇಲ್ಲ ಸರ್ಕಾರದ ಸಹಯೋಗದಲ್ಲಿ ನಾವು ಜೊತೆಗೆ ಸೇರಿ ಸಂಘಟನೆ ಎಲ್ಲ ಸಂಘಟನೆಗಳು ಕೆಂಪೇಗೌಡ ಸಂಘಟನೆನೂ ಇದೆ, ಮತ್ತೆ ಅಖಿಲ ಕರ್ನಾಟಕ ಸಂಘಟನೆ ಇದೆ, ವಿಕಾಸ ಅಂತ ಇದೆ, ಇನ್ನೊಂದು ನೇಗಿಲಿ ಹೋಗಿ ಅಂತಿದೆ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಾವು ಸರ್ಕಾರಿ ಆಡಳಿತದೊಂದಿಗೆ ಕೈ ಜೋಡಿಸಿ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾರೆ. ಜಯಂತಿಯಲ್ಲಿ ಏನೇನೆಲ್ಲ ಕಾರ್ಯಕ್ರಮ? ಜಯಂತಿಯಲ್ಲಿ ಇದರಿಂದ ಯಾವುದರಿಂದ ಮತ್ತು ಆರೋಗ್ಯ, ಇದು ತೋಟಗಾರಿಕೆ ಇಲಾಖೆ ಮತ್ತೆ ರೇಷ್ಮೆ ಇಲಾಖೆಯವ್ರನ್ನ ಯಾರು ಅತ್ಯುತ್ತಮವಾದವರು ತಾಲೂಕಿನಲ್ಲಿ ಇಬ್ಬಿಬ್ಬರನ್ನ ಗುರುತಿಸಿ ಆ ಇಲಾಖೆಯಿಂದ ಅವ್ರನ್ನ ಗೌರವಿಸುವಂಥದ್ದು, ಮತ್ತೆ ತಾಲೂಕಿನ ಉತ್ತಮ ಸತ್ಪ್ರಜೆ ಅಂತೇಳಿ ಯಾರು ಉತ್ತಮ ಕೆಲಸಗಳನ್ನ, ಸಮಾಜಮುಖಿ ಕೆಲಸಗಳನ್ನ ಮಾಡಿರ್ತಾರೆ ಅವರು ಒಬ್ಬರನ್ನ ಗುರುತಿಸಿ ನಾವು ಅವ್ರನ್ನ ಗೌರವಿಸುವಂಥದ್ದು. ಅದ್ರ ಜೊತೆಗೆ ಸರ್ಕಾರಿ ಅಧಿಕಾರಿಗಳಲ್ಲಿ ಉತ್ತಮವಾದ ತಾಲೂಕಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕರೆದು ಗೌರವಿಸುವಂಥದ್ದು ಕೆಲಸಗಳನ್ನ ಮಾಡಬೇಕು ಅಂತ ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಯಲ್ಲಿ SLC ಮತ್ತೆ PUCಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಸರ್ಕಾರಿ ಕಾಲೇಜಲ್ಲಿ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಾಲೂಕಿಗೆ ಯಾರು ಫಸ್ಟ್ ಮತ್ತೆ ಸೆಕೆಂಡ್ ಬಂದಿರ್ತಾರೆ ಅವರನ್ನು ಕರೆದು ಗೌರವಿಸಬೇಕಂತ ಕಾರ್ಯಕ್ರಮ ಹಾಕೊಂಡಿದ್ವಿ. ಮೆರವಣಿಗೆ ಕಾರ್ಯಕ್ರಮ ಪುಷ್ಪ ನಮನ ಮಾಡಿ ಅಲ್ಲೇ ಕಾರ್ಯಕ್ರಮ ಮಾಡುವಂಥದ್ದನ್ನ ಹಾಕೊಂಡಿದ್ವಿ. ಎಲ್ಲ ನನ್ನ ಕುಲಬಾಂಧವರು ಹಾಗೂ ಇತರ ಸಮುದಾಯಗಳ ಜನರು, ಇತರೆ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಲ್ಲಿ ನನ್ನ ಮನವಿ, ದಿನಾಂಕ 27/6/2025 ಶುಕ್ರವಾರ ಜರುಗಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಸರ್ಕಾರದ ಆದೇಶದ ಮೇರೆಗೆ ತಾಲೂಕು ಆಡಳಿತ ಹಮ್ಮಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷರಾದಂಥ ಯೋಗೇಶ್ ಹಾಗೂ ಕರ್ನಾಟಕ ವಿಕಾಸ ವೇದಿಕೆಯ ಅಧ್ಯಕ್ಷರಾದಂಥ ರಾಮಕೃಷ್ಣ, ಇತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ನಿಯೋಗವೆಲ್ಲವೂ ತಾಲೂಕು ಆಡಳಿತದ ಜೊತೆ ಕೈ ಜೋಡಿಸಿ ಈ ಬಾರಿ
ಅತ್ಯುತ್ತಮವಾಗಿ ನಾಡಪ್ರಭುವಿನ ಜಯಂತಿಯನ್ನ ಆಚರಿಸಬೇಕು ಅಂತೇಳಿ ಸಮಾಲೋಚನಾ ಸಭೆಯಲ್ಲಿ ಚರ್ಚಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ನನ್ನ ತಾಲೂಕಿನ ಎಲ್ಲಾ ಕುಲ ಬಾಂಧವರು ಯಾವುದೇ ರಾಜಕೀಯ ಪಕ್ಷವಾದ ಮುಖವಾಣಿಯಾಗಿ ಯಾರು ಎಲ್ಲೇ ಕೆಲಸ ಮಾಡಿದ್ರು, ಆದ್ರೆ ಈ ಜಯಂತಿಯಲ್ಲಿ ಮಾತ್ರ ನಾವು ನಾಡಪ್ರಭುವಿಗೆ ಎಲ್ಲರೂ ಒಗ್ಗೂಡಿ ನಮನವನ್ನ ಸಲ್ಲಿಸೋಣ. ತಾವು ದಯಮಾಡಿ ಪಕ್ಷಭೇದ ಮರೆತು ಈ ಒಂದು ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ನಾನು ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಪರವಾಗಿ ಈ ತಾಲೂಕಿನ ಜನತೆಯಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ಕರೆದಿದ್ರು. ಒಕ್ಕಲಿಗರ ಒಕ್ಕೂಟ ಮತ್ತು ಎಲ್ಲಾ ಪದಾಧಿಕಾರಿಗಳು ಎಲ್ಲ ಸೇರಿ ಈ ಶುಕ್ರವಾರ, ಬರೋ ಶುಕ್ರವಾರ ಏನು ನಮ್ಮ ಕೆಂಪೇಗೌಡ ಜಯಂತಿ ಆಚರಿಸ್ತಾ ಇದ್ದೀವಿ. ನಮ್ಮ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ್ತು ಅದನ್ನ ಕಾರ್ಯಕ್ರಮವನ್ನ ನಮ್ಮ ಹಳ್ಳಿ ಯುವಕರು ಮತ್ತು ಎಲ್ಲಾ ಯುವತಿಯರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಕಾರ್ಯಕ್ರಮವನ್ನು ಮುಂದೊಂದು ದಿನಗಳು ಹೆಚ್ಚಾಗಿ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ತಾ ಎಲ್ಲ ಅವತ್ತೊಂದು ದಿನ ಬೆಳಗ್ಗೆ 10 ಗಂಟೆಗೆ ಪುಷ್ಪನಮನ ಕಾರ್ಯಕ್ರಮ ಇರ್ತದೆ. ಪಾಲ್ಗೊಂಡು ವೇದಿಕೆ ಕಾರ್ಯಕ್ರಮ ಇರ್ತದೆ, ಬರ್ಬೇಕು ಅಂತ ಹೇಳ್ತಿದ್ದೀನಿ. ಮತ್ತು ಇದೇ ನಮ್ಮ DCC ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಮ್ಮ ಒಕ್ಕಲಿಗರು ಕಾರ್ಡ್ನ ಮತ್ತೆ ಇದನ್ನ ಸದಸ್ಯತ್ವನ ನಮ್ಮ ರಾಜ್ಯ ಒಕ್ಕಲಿಗ ಸಂಘದವರು ಬಿಟ್ಟಿದ್ದಾರೆ. ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಮತ್ತು ನಮ್ಮ ತಾಲೂಕಿನ ಅತಿ ಕಮ್ಮಿ ಸದಸ್ಯತ್ವ ಇದೆ, ಬರೀ 1,500 2,000 ಈ ತರ ಇದ್ದಿದ್ದು. ಹೊಸತ್ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ನಮ್ಮ ಅವರು ಬಾಣಸ್ವಾಡಿ ನಾಗಣ್ಣ ನೇತೃತ್ವದಲ್ಲಿ 3,000 ಚಿಲ್ಲರೆ ಜಾಸ್ತಿ ಮಾಡಿಸಿದೀವಿ. ಇದು 15,000 ಇಡೀ ಜಿಲ್ಲೆಗೆ ನಮ್ಮ ತಾಲೂಕು ಪ್ರಥಮ ಆಗ್ಬೇಕು ಸದಸ್ಯತ್ವ ತಗೊಳ್ಳೋದ್ರಲ್ಲಿ ಅಂತ ಹೇಳ್ತಾ, ಮುಂದೊಂದು ದಿನಗಳಲ್ಲಿ ಇದನ್ನ ಸದುಪಯೋಗ ಪಡಿಸ್ಕೊಂಡು ರಾಜ್ಯ ಒಕ್ಕಲಿಗ ಸಂಘಕ್ಕೂ ಸದಸ್ಯತ್ವರಾಗ್ಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಯಾವ ರೀತಿ ಮಾಹಿತಿ ತಗೋಬೇಕು ಅಲ್ಲಿಂದ? ಇವತ್ತು ಸದಸ್ಯತ್ವ ಪಡೆಯಲು ನಮ್ಮ DCC ಬ್ಯಾಂಕ್ ಅಲ್ಲಿ ಬರೀ ಅವ್ರ ಕ್ಯಾಶ್ ಸರ್ಟಿಫಿಕೇಟ್ ಮತ್ತು ಒಂದು ಆಧಾರ್ ಕಾರ್ಡು ಮತ್ತು 1,280 ರೂಪಾಯಿ ದುಡ್ಡನ್ನ DCC ಬ್ಯಾಂಕ್ ತಲುಪಿಸಿದ್ರೆ, ಚಲನ್ ಬರೆದ್ರೆ ನಿಮ್ಗೆ ಸಂಘದ ಮುಖಾಂತರ ನಿಮ್ಮ ಮನೆಗೆ ಐಡೆಂಟಿ ಕಾರ್ಡ್ ಕೊಡ್ತಾರೆ. ಅದನ್ನ ನಮ್ಮ ಇಡೀ ತಾಲೂಕಿನ ಜನತೆ, ಯುವಕರು, ಯುವತಿಯರು ಮತ್ತೆ ಎಲ್ಲಾ ಪೋಷಕರು, ಒಕ್ಕಲಿಗರು ಎಲ್ಲ ಬಳಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮನವಿ ಮಾಡ್ಕೊಳ್ಳೋದಂದ್ರೆ, ನಾವು ಈಗ ನೂತನವಾಗಿ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮ ಜನಾಂಗದ ಜನತೆಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಇದು ನೂತನವಾಗಿ ಒಂದು ಅಧಿಕೃತವಾಗಿ ರಿಜಿಸ್ಟರ್ ಆಗಿದೆ ಗವರ್ಮೆಂಟ್ ಇಂದ, ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತೆ ನಮ್ಮ ಜನಾಂಗದವರಿಂದ, ನಮ್ಮ ಜನಾಂಗವರಿಗೋಸ್ಕರ, ಜನತೆಗೋಸ್ಕರ ಒಂದು ಒಳ್ಳೆ ಸೊಸೈಟಿ ಪ್ರಾರಂಭ ಮಾಡಿದ್ದೀವಿ. ಇದನ್ನ ಹೆಚ್ಚಿನ ನಮ್ಮ ಕುಲ ಬಾಂಧವರು ಹೆಚ್ಚು ಷೇರುಗಳನ್ನು ಪಡೆಯುವ ಮುಖಾಂತರ ಸಂಘಟನೆಗೆ ಶಕ್ತಿ ತುಂಬಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಶೇರ್ ಬೆಲೆ 1,250 ರೂಪಾಯಿ. ಈಗ ನೂತನವಾಗಿ ಒಂದು ಆಫೀಸ್ ಓಪನ್ ಮಾಡಿದ್ವಿ, ಕಚೇರಿ ಓಪನ್ ಮಾಡಿದ್ವಿ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ, ಬನ್ನಾರಮ್ಮ ದೇವಸ್ಥಾನ ಆಪೋಸಿಟ್ JP ನಗರ, ಇಲ್ಲಿ ಆಫೀಸ್ ಅನ್ನು ಓಪನ್ ಮಾಡಿದ್ವಿ. ಯಾರು ಅದೇ